ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕ ಬಿ.ಆರ್. ಪಾಟೀಲ್ ಮೊನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು. ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮನೆ ಕೊಟ್ಟರೆ ಮನೆ ಕೊಡ್ತಾರೆ ಅಂತ. ಈಗ ಮತ್ತೊಂದು ವಿಡಿಯೋ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಆದರೆ ಇದು ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಬಿ ಪಾಟೀಲ್ ವಿಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಮತ್ತೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ.ಆರ್. ಪಾಟೀಲ್. ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿಯೂ ಕೂಡ ಆಗಿರುವಂತಹ ಬಿ.ಆರ್. ಪಾಟೀಲ್ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಹೈಕಮಾಂಡ್ಗೆ ಹಾಗಾದ್ರೆ ಬಿ.ಆರ್. ಪಾಟೀಲ್ ದೂರು ನೀಡಿದ್ರ? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿ.ಆರ್. ಪಾಟೀಲ್ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಬಿಗ್ ಬಾಂಬ್ ಅನ್ನ ಶಾಸಕ ಬಿ.ಆರ್. ಪಾಟೀಲ್ ಸಿಡಿಸಿದ್ದಾರೆ. ಮೊನ್ನೆ ಕೂಡ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದ್ದು ಮಾತುಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವರಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಏನು ಹೇಳಿದ್ದೀನೋ ಅದೇ ಮಾತನ್ನ ಸುರ್ಜೇವಾಲಾಗೂ ಹೇಳಿದ್ದೀನಿ ಅಂತ ಹೇಳಿದ್ರು. ಯಾಕಂದ್ರೆ ನಿನ್ನೆ ಸುಮಾರು 7 ಜನ ಶಾಸಕರ ಜೊತೆ 1-to-1 ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆ. ಎಲ್ಲ ಶಾಸಕರಿಗೂ 10 ನಿಮಿಷ 20 ನಿಮಿಷ ಟೈಮ್ ಕೊಟ್ಟರೆ ಬಿ.ಆರ್. ಪಾಟೀಲ್ಗೆ ಮಾತ್ರ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಯಾಕಂದ್ರೆ ಅಸಮಾಧಾನ ಮೂಟೆಗಟ್ಟಲೆ ಇದೆ ಬಿ.ಆರ್. ಪಾಟೀಲ್ಗೆ. ಸಾಕಷ್ಟು ಅಸಮಾಧಾನಗಳನ್ನು ಆಗಾಗ ವ್ಯಕ್ತಪಡಿಸ್ತಾನೆ ಇದ್ರು. ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಮೊದಲು ಧ್ವನಿ ಎತ್ತಿದ್ದೆ ಬಿ.ಆರ್. ಪಾಟೀಲ್. ಗ್ಯಾರಂಟಿಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ನಿಲ್ಲಿಸಿ ಅಂತ ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿದ್ದೆ ಬಿ.ಆರ್. ಪಾಟೀಲ್. ಈ ಗ್ಯಾರಂಟಿಗಳಿಂದ ಇವತ್ತು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಹೇಳಿದ್ದೆ ಬಿ.ಆರ್. ಪಾಟೀಲ್. ಸಚಿವರುಗಳು ನಮಗೆ ಅಗೌರವ ತೋರ್ತಾ ಇದ್ದಾರೆ ಅಂತ ಮೊದಲು ಧ್ವನಿ ಎತ್ತಿದ್ದೆ ಬಿ.ಆರ್. ಪಾಟೀಲ್. ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯದಲ್ಲೇ ಇದ್ದಾರೆ. ಮತ್ತೊಂದು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ ಶಾಸಕ ಬಿ.ಆರ್. ಪಾಟೀಲ್. ಕೆ.ಆರ್. ಪೇಟೆಗೆ ಬಂದಿದ್ದಾಗ ಆಪ್ತರ ಜೊತೆ ಫೋನಲ್ಲಿ ಸಂಭಾಷಣೆ ಮಾಡಿದ್ದಾರೆ. ಶಾಸಕ ಬಿ.ಆರ್. ಪಾಟೀಲ್ ಮಾತಾಡಿರುವ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋ ಯಾರ ಬಗ್ಗೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ. ಸಿದ್ದರಾಮಯ್ಯನವರಿಗೆ ಸೋನಿಯಾ ಗಾಂಧಿಯವರನ್ನ ನಾನು ಮೊದಲು ಭೇಟಿ ಮಾಡಿಸಿದ್ದೆ. ಸಿದ್ದರಾಮಯ್ಯನವರ ಗ್ರಹಚಾರ ಚೆನ್ನಾಗಿತ್ತು, ಅದಕ್ಕೆ ಅವನು ಸಿ.ಎಂ. ಆದ. ನನ್ನ ಗ್ರಹಚಾರ, ನಾನು ಶಾಸಕನಾಗಿದ್ದೀನಿ. ನನ್ನ ಮಾತನ್ನು ಸುರ್ಜೇವಾಲಾ ಗಂಭೀರವಾಗಿ ಆಲಿಸಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡೋಣ. ನೋಡಿ, ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ, ಆರ್ಥಿಕ ಕಾರ್ಯದರ್ಶಿ ಬಿ.ಆರ್. ಪಾಟೀಲ್ ಬಾಯಲ್ಲಿ ಬಂದಂಥ ಮಾತು, ಇದನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ, ಎಡಿಟ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಸಾಕ್ಷಿ ಸಮೇತ ಆಡಿಯೋ ವಿಡಿಯೋ ಸಾಕ್ಷಿ ಸಮೇತ ಇವತ್ತು ಬ್ರೇಕ್ ಆಗಿದೆ. ಹಾಗಾದರೆ ಬಿ.ಆರ್. ಪಾಟೀಲ್ ಕೆ.ಆರ್. ಪೇಟೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನೇನು ಮಾತಾಡಿದ್ರು ಬನ್ನಿ ನೋಡ್ಕೊಂಬರೋಣ. ಲೆಕ್ಕಿಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲಾ ನಾನು ಭೇಟಿ ಮಾಡಿದ್ದೇನೆ. ಭಾಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು. ಆಮೇಲೆ ಎಲ್ಲಿವರೆಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತಂದ್ರು. ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ. ಇನ್ನು ವೈರಲ್ ವಿಡಿಯೋ ಬಗ್ಗೆ ಶಾಸಕ ಬಿ.ಆರ್. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗಾಡು ಇಲ್ಲ, ಫಾದರು ಇಲ್ಲ, ಸಿದ್ಧಾಂತವೇ ನನಗೆ ಗಾಡ್ ಫಾದರ್. ವೈರಲ್ ಈ ವಿಡಿಯೋ ಬಗ್ಗೆ ಶಾಸಕ ಬಿ.ಆರ್. ಪಾಟೀಲ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅದೃಷ್ಟವಂತ, ಅದಕ್ಕೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ. ಯಾಕಂದರೆ ಬಿ.ಆರ್. ಪಾಟೀಲ್ ಹೇಳಿದಕ್ಕೆ ಕೌಂಟರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಬಿ.ಆರ್. ಪಾಟೀಲ್ ನನ್ನ ಕರೆಸಿ ಮಾತಾಡ್ತೀನಿ,
ವೈರಲ್ ವಿಡಿಯೋ ಬಗ್ಗೆ ಶಾಸಕ ಬಿ ಆರ್ ಪಾಟೀಲ್ ಒಂದು ಕಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನಗೆ ಗಾಡೂ ಇಲ್ಲ, ಫಾದರೂ ಇಲ್ಲ, ಸಿದ್ಧಾಂತವೇ ಗಾಡ್ ಫಾದರ್ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಿ ಆರ್ ಪಾಟೀಲ್ ಮತ್ತೇನೇನೆಲ್ಲ ಮಾತಾಡಿದ್ರು ಕೆ ಆರ್ ಪೇಟೆಯಲ್ಲಿ. ಬಿ ಆರ್ ಪಾಟೀಲ್ನ ಕರೆಸಿ ಮಾತಾಡ್ತೀನಿ ಅಂತ ಒಂದು ಕಡೆ CM ಹೇಳ್ತಾ ಇದ್ದಾರೆ. ಏನಾಯ್ತು ಹಾಗಾದ್ರೆ ನೋಡ್ಕೊಂಬರೋಣ ಬನ್ನಿ. JDSಲಿಂದ ಬಿಟ್ಟು ಹೋದವರಲ್ಲೇ ನಾನು ಒಬ್ಬ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೀವಿ. 8 ಜನ ಒಬ್ಬರು ತೀರ್ಕೊಂಡ್ರು. ಮಹಾದೇವ ಮಂಚನಹಳ್ಳಿ, ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಅದಕ್ಕೆ ಹೇಳಿದೆ ನಾನು ಮುಖ್ಯಮಂತ್ರಿ ಆದರು. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ ಗೊತ್ತಿಲ್ಲ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿದ್ದಂತಹ ಬಿ ಆರ್ ಪಾಟೀಲ್ ಅವರು ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೇ ಗುಡುಕ್ತಾ ಇದ್ದಾರೆ. ಲಾಟ್ರಿ ಹೊಡೆದ್ಬಿಟ್ರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ನಾನು ಶಾಸಕನಾಗೇ ಇದ್ದೀನಿ, ನನ್ನ ಗ್ರಾಚಾರ, ಏನಾದರೂ ಬೇರೆ ಏನಾದರೂ ಒಂದಿಷ್ಟು ಘರ್ಷಣೆಗಳಾಗಿದೆಯಾ ಆಂತರಿಕವಾಗಿ ಅಂತ ಬಿ ಆರ್ ಪಾಟೀಲ್ಗೂ ಸಿದ್ದರಾಮಯ್ಯನವ್ರಿಗೂ? ಸಚಿನ್, ಖಂಡಿತ ಇಲ್ಲಿ ಯಾಕಂತಂದ್ರೆ CM ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿರ್ತಕ್ಕಂತ ಬಿ ಆರ್ ಪಾಟೀಲ್ ಅವರು ಸಡನ್ ಆಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ತಿರುಗಿ ಬಿಡ್ತಾರೆ. ಅದರಲ್ಲೂ ಕೂಡ ರಾಜೀವ್ ಗಾಂಧಿ ನಿಗಮದಲ್ಲಿ ಆಗ್ತಿರ್ತಕ್ಕಂತ ಏನೋ ಭ್ರಷ್ಟಾಚಾರವನ್ನ ಗಂಭೀರವಾಗಿ ಆರೋಪಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಕೊಡುವಂತೆ ಮೊದಲಿಗೆ ಮಾಡ್ತಾರೆ. ನಂತರ ಇವತ್ತು ಏನು ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ತಮ್ಮ ಒಂದು ಅಸಮಾಧಾನವನ್ನ ಹೊರಹಾಕ್ತಾರೆ. ಇಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಬಿ ಆರ್ ಪಾಟೀಲ್ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸಿದ್ಧಾಂತದ ವಿರುದ್ಧ ಮತ್ತು ಸಿದ್ದರಾಮಯ್ಯ ವಿರುದ್ಧ ವಿರೋಧವಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕಂತಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಒಂದು ಭರವಸೆನ ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಅವರು ಕೂಡ ಹಿರಿಯ ಶಾಸಕರಿದ್ದಾರೆ ಮತ್ತು ಪ್ರಭಾವಿ ಒಂದಷ್ಟು ಸಮುದಾಯಗಳ ಒಳಗಾಗಿದ್ದಾರೆ. ಅದರಲ್ಲೂ ಕೂಡ ಹಿರಿಯ ಸಚಿವ ಆಕಾಂಕ್ಷಿಗಳು. ಹೀಗಾಗಿ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತೆ ಒಂದಷ್ಟು ಒತ್ತಾಯ ಕೇಳಿ ಬಂದ್ರು ಕೂಡ ಅವ್ರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಕೂಡ ಇಲ್ಲಿ ಚರ್ಚೆಗೆ ಕ್ರಾಸ್ ಆಗುತ್ತೆ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.